ಅದು ನಗರದ ಪ್ರತಿಷ್ಠಿತ ಮಾಲ್. ಆರಂಭದಲ್ಲಿ ಈವೆಂಟ್ಗಳಿಂದ ಸುದ್ದಿ ಆಗ್ತಾ ಇದ್ದ ಅದೇ ಮಾಲ್ ಈಗ ಲಾಕ್ ಆಗೋದ್ರಿಂದಲೇ ಹೆಚ್ಚು ಸುದ್ದಿ ಮಾಡ್ತಾ ಇದೆ. ಅಷ್ಟಕ್ಕೂ ಮಲ್ಲೇಶ್ವರಂನಲ್ಲಿರೋ ಮಂತ್ರಿ ಮಾಲ್ಗೆ ಮತ್ತೊಮ್ಮೆ ಬೀಗ ಬಿದ್ದಿದೆ. ಇಂಥ ದೊಡ್ಡ ಸಂಸ್ಥೆಯಾಗಿ ಯಾಕೆ ಇವರು ಇನ್ನೂ ಟ್ಯಾಕ್ಸ್ ಕಟ್ಟಿಲ್ಲ, ಅಷ್ಟು ದೊಡ್ಡ ಮಾಲ್ ಇಟ್ಕೊಂಡು ಟ್ಯಾಕ್ಸ್ ಪೇ ಮಾಡಿಲ್ಲ ಅನ್ನೋದೊಂದು ರೀಸನ್ ತಪ್ಪು. ವೀಕೆಂಡ್ ನಲ್ಲೇ ಶಾಕ್ ಎದುರಾಗಿತ್ತು. ಮಾಲ್ನ ಮಲ್ಟಿಪ್ಲೆಕ್ಸ್ ನಲ್ಲಿ ಸಿನಿಮಾ ನೋಡೋಕೆ ಬಂದವರು ವಾಪಸ್ ಆಗ್ತಿದ್ರು. ಅಷ್ಟಕ್ಕೂ ನಗರದ ಹೃದಯ ಭಾಗದಲ್ಲಿರೋ ಮಂತ್ರಿ ಮಾಲ್ಗೆ ಮತ್ತೊಮ್ಮೆ ಬೀಗ ಬಿದ್ದಿದೆ. ವೀಕೆಂಡ್ ನಲ್ಲೇ ಮಂತ್ರಿ ಮಾಲ್ ಲಾಕ್. 32 ಕೋಟಿ ತೆರಿಗೆ ಬಾಕಿ, ಬೀಗ ಜಡಿದ ಪಾಲಿಕೆ. ಕೋಟಿ ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡಿದ್ದ ಮಂತ್ರಿ ಮಾಲ್ಗೆ ಮತ್ತೊಮ್ಮೆ ಬೀಗ ಬಿದ್ದಿದೆ. ಬಿಬಿಎಂಪಿಗೆ ಬರೋಬ್ಬರಿ 32 ಕೋಟಿ ರೂಪಾಯಿ ತೆರಿಗೆ ಪಾವತಿಸದೆ ಕಳ್ಳಾಟ ಮಾಡ್ತಿದ್ದ ಮಾಲ್ಗೆ ಇಂದು ಬೆಳ್ಳಂಬೆಳಗ್ಗೆ ಪಾಲಿಕೆ ಅಧಿಕಾರಿಗಳು ಬೀಗ ಜಡಿದಿದ್ದಾರೆ. ಈ ಹಿಂದೆ ಕೂಡ ಹಲವು ಬಾರಿ ನೋಟಿಸ್ ನೀಡಿದ್ದ ಪಾಲಿಕೆ ಒನ್ ಟೈಮ್ ಸೆಟಲ್ಮೆಂಟ್ಗೆ ಚಾನ್ಸ್ ಕೊಟ್ಟಿತ್ತು. ಇಷ್ಟಾದ್ರೂ ತೆರಿಗೆ ಕಟ್ಟದ ಮಾಲ್ನ ಲೈಸೆನ್ಸ್ ರದ್ದು ಮಾಡಿ ಬಿಸಿ ಮುಟ್ಟಿಸಿದೆ. ಕೋಟಿ ತೆರಿಗೆ ಬಾಕಿ ಉಳಿಸಿಕೊಂಡ ಮಾಲ್ ವಿರುದ್ಧ ಗ್ರಾಹಕರು ಕೂಡ ಕಿಡಿಕಾರಿದ್ರು. ಅವ್ರ ರೆಸ್ಪಾನ್ಸಿಬಿಲಿಟಿ ಅದು ಪೇ ಮಾಡೋದೆಲ್ಲ. ಇಷ್ಟೊಂದೆಲ್ಲ ಸರ್ಕಾರ ಅದು ಇದು ಎಲ್ಲ ಮಾಡಿ ಇವಾಗ ಇಲ್ಲಿ ಟ್ಯಾಕ್ಸ್ ಪೇ ಮಾಡಿಲ್ಲ ಅಂದರೆ ನಂಬಕ್ಕೆ ಆಗ್ತಿಲ್ಲ. ಪೇ ಮಾಡಬೇಕಿತ್ತು. ಇಷ್ಟು ದೊಡ್ಡ ಮಾಲ್ ಇಟ್ಕೊಂಡು ಟ್ಯಾಕ್ಸ್ ಪೇ ಮಾಡಿಲ್ಲ ಅನ್ನೋದೊಂದು ರೀಸನ್ನು ಯಾರೂ ಒಪ್ಪಕ್ಕಾಗಲ್ಲ. ಇನ್ನು ವೀಕೆಂಡ್ ಮೂಡ್ನಲ್ಲಿದ್ದ ಜನರು ಮಾಲ್ ಓಪನ್ ಇದೆ ಅಂತ ಬಂದಿದ್ರು. ಆದ್ರೆ ಮಾಲ್ಗೆ ಬೀಗ ಹಾಕಿರೋದನ್ನ ಕಂಡು ವಾಪಸ್ ಆಗ್ತಿದ್ರು. ಅದರಲ್ಲೂ ಜಾಕಿ ಸಿನಿಮಾ ನೋಡೋಕೆ ಬಂದಿದ್ದ ಸಿನಿ ಪ್ರಿಯರಿಗೆ ಶಾಕ್ ಎದುರಾಗಿತ್ತು. ಇವತ್ತು ವೀಕೆಂಡ್ ಆಗಿರೋದ್ರಿಂದ ನಾವು ಮೂವಿ ನೋಡಕ್ ಬಂದಿದ್ವಿ. ಜಾಕಿ ಮೂವಿ ರಿಲೀಸ್ ಆಗಿದೆಯಲ್ಲ, ಸೊ ಅದು ಮೂವಿ ನೋಡಕ್ ಬಂದಿದ್ವಿ. ಫಸ್ಟ್ ನಾವು ಅನ್ಕೊಂಡಿದ್ವಿ, ಫಸ್ಟ್ ಆಫ್ ಆಲ್ ಬುಕ್ ಮಾಡೋವಾಗಲೇ ಒಂದು ಥಾಟ್ ಇತ್ತು ನಮಗೆ, ಈ ಸತಿ ಏನಾಗಲ್ಲ ಆ ಥರ ಅಂತ. ಬಂದು ನೋಡಿದ್ರೆ ಅಲ್ಲಿ ಮೆಟ್ರೋದಲ್ಲೇ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಮಂತ್ರಿ ಮಾಲ್ ಅಂದ್ರೆ 10 ವರ್ಷಗಳ ಹಿಂದೆ ಇಡೀ ಬೆಂಗಳೂರಿನ ಹೆಗ್ಗುರುತಾಗಿತ್ತು. ಆದ್ರೀಗ ತೆರಿಗೆ ಕಳ್ಳಾಟದಿಂದ ಕುಖ್ಯಾತಿ ಪಡೆದಿದೆ. ಪದೇ ಬಂದಾಗ್ತಿದ್ದು ಈ ಬಾರಿ ವೀಕೆಂಡ್ ನಲ್ಲೇ ಬೀಗ ಬಿದ್ದಿದೆ. ಶಾಂತಮೂರ್ತಿ, TV9 ಬೆಂಗಳೂರು.